ಯಾರಾದರೂ ಸಾಲ ತೆಗೆದುಕೊಂಡು ಕೂಡ ಧೈರ್ಯವಾಗಿ ಮುಂದೆ ನಿಂತರೆ ಅವರಿಗೆ ಒಂದು ಬಾರಿ ಸರಿಯಾಗಿ ಅರ್ಥವಾಗುವಂತೆ ಪಾಠ ಕಲಿಸಬೇಕು. ಸಾಲ ಎಂದರೆ ಯಾರದೋ ದಯೆಯಲ್ಲ ಮತ್ತು ಸಹನೆಯನ್ನು ದೌರ್ಬಲ್ಯ ಎಂದು ಭಾವಿಸುವುದರಿಂದ ಭಾರೀ ಬೆಲೆ ತೆರಬೇಕಾಗುತ್ತದೆ. ಇಂದು ನಾವು ಮಾತನಾಡುತ್ತಿರುವ ವಿಷಯ ಯಾವುದೋ ಸಾಮಾನ್ಯ ಸುದ್ದಿಯಲ್ಲ. ಇದು ನೇರವಾಗಿ ಭಾರತದ ಆರ್ಥಿಕ ಸ್ಥಿತಿಗೆ, ಭಾರತದ ನಂಬಿಕೆಗೆ ಮತ್ತು ಭಾರತದ ಆತ್ಮಗೌರವಕ್ಕೆ ಸಂಬಂಧಿಸಿದ ಮುಖ್ಯವಾದ ಅಂಶ. 14,717 ಕೋಟಿ ರೂಪಾಯಿಗಳು. ಹೌದು, ಈ ಮೊತ್ತದಂತೆ ಭಾರತ ತಕ್ಷಣವೇ ಬಾಂಗ್ಲಾದೇಶಕ್ಕೆ ಹಿಂದಿರುಗಿಸಿ ಎಂದು ಕೋರುತ್ತಿದೆ. ಈ ಸಲ ಕೇವಲ ನೆನಪಿಸುವುದರೊಂದಿಗೆ ಸಾಕು ಮಾಡದೆ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಹಣ ಹಿಂದಿರುಗಿಸದಿದ್ದರೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ. ಅದರ ನಂತರವೂ ರಾಜತಾಂತ್ರಿಕ ಮಟ್ಟದಲ್ಲಿ, ಆರ್ಥಿಕ ಮಟ್ಟದಲ್ಲಿ ಮತ್ತು ಕಾರ್ಯತಂತ್ರದ ಮಟ್ಟದಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತೇವೆ. ಈಗ ಕೆಲವರು ಹೀಗೆ ಹೇಳುತ್ತಿದ್ದಾರೆ, ಇದು ಎರಡು ದೇಶಗಳ ನಡುವಿನ ಸಂಬಂಧಗಳಲ್ಲಿ ಕಠಿಣತೆಯನ್ನು ತರುತ್ತದೆ. ಇನ್ನು ಕೆಲವರು ಇದನ್ನು ರಾಜಕೀಯ ಷಡ್ಯಂತ್ರ ಎಂದು ನೋಡುತ್ತಿದ್ದಾರೆ. ಆದರೆ ಅಸಲಿಯ ಪ್ರಶ್ನೆ ಇದು: ಭಾರತದ ಹಣ ಏನು ಆಟದ ಪಾಠದಂತೆ ತೆಗೆದುಕೊಳ್ಳಬಹುದೇ? ಸ್ನೇಹದ ಹೆಸರಿನಲ್ಲಿ ಅರಬ್ ರೂಪಾಯಿಗಳನ್ನು ನುಂಗಿದರೆ ಅದು ಸರಿಯೇ? ಇಂದು ಭಾರತ ನಿಶ್ಶಬ್ದವಾಗಿದ್ದರೆ ನಾಳೆ ಉಳಿದ ಪ್ರಪಂಚ ಭಾರತವನ್ನು ಯಾವ ಕಣ್ಣಿನಿಂದ ನೋಡುತ್ತದೆ? ಈ ಮೊತ್ತದ ಕಥೆಯ ಮೂಲಗಳು 2015 ವರ್ಷಕ್ಕೆ ಹೋಗುತ್ತವೆ. ಅಂದು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಅಧಿಕಾರದಲ್ಲಿತ್ತು ಮತ್ತು ಭಾರತದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿದ್ದರು. ಆ ಇಬ್ಬರು ನಾಯಕರ ನಡುವೆ ಉತ್ತಮ ಬಾಂಧವ್ಯವಿತ್ತು. ಆ ಸಮಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಸಂಬಂಧಗಳು ಅತ್ಯಂತ ಉತ್ತಮ ಸ್ಥಿತಿಯಲ್ಲಿದ್ದವು ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಿದ್ದರು. ಗಡಿ ವಿವಾದಗಳು ಪರಿಹಾರವಾಗುತ್ತಿದ್ದವು. ಅಕ್ರಮ ರಾಕಪೋಕಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು. ಉಗ್ರವಾದಕ್ಕೆ ವಿರುದ್ಧವಾಗಿ ಸಹಕಾರ ಹೆಚ್ಚುತ್ತಿತ್ತು. ವ್ಯಾಪಾರ ಸಂಬಂಧಗಳು ಸಹ ಇನ್ನಷ್ಟು ಬಲಗೊಳ್ಳುತ್ತಿದ್ದವು. ಅಂತಹ ಉತ್ತಮ ವಾತಾವರಣದಲ್ಲಿಯೇ ಬಾಂಗ್ಲಾದೇಶ ಭಾರತದಿಂದ ಆರ್ಥಿಕ ಸಹಾಯವನ್ನು ಕೋರಿತು. ಅವರು ಹೇಳಿದ ಕಾರಣ ಸರಳವಾಗಿತ್ತು: ದೇಶದಲ್ಲಿ ಆಂತರಿಕ ಅಭಿವೃದ್ಧಿ ಮಾಡಬೇಕು, ರೈಲ್ವೆ ಜಾಲವನ್ನು ಇನ್ನಷ್ಟು ಬಲಪಡಿಸಬೇಕು, ಹೊಸ ರಸ್ತೆಗಳನ್ನು ನಿರ್ಮಿಸಬೇಕು, ವಿದ್ಯುತ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಬೇಕು, ಸಾರಿಗೆ ವ್ಯವಸ್ಥೆಯನ್ನು ಆಧುನಿಕಗೊಳಿಸಬೇಕು. ಇದಕ್ಕೆ ದೊಡ್ಡ ಮೊತ್ತದ ನಿಧಿಗಳು ಬೇಕು. ಭಾರತ ಈ ಅರ್ಜಿಯನ್ನು ಕೇವಲ ಆರ್ಥಿಕ ಪ್ರಸ್ತಾಪವಾಗಿ ಮಾತ್ರ ನೋಡದೆ ನೆರೆಯ ದೇಶ ಮತ್ತು ಸ್ನೇಹಿತನ ಅಗತ್ಯವಾಗಿ ಗುರುತಿಸಿತು. ಇಲ್ಲೇ ಆ ನಿರ್ಧಾರ ಶುರುವಾಯಿತು. ಇದನ್ನು ಬಹಳಷ್ಟು ಜನರು ಭಾರತದ ಅತಿದೊಡ್ಡ ಉದಾರತೆಯಾಗಿ ನೋಡುತ್ತಿದ್ದಾರೆ. ಇನ್ನು ಕೆಲವರು ಅತಿದೊಡ್ಡ ಕಾರ್ಯತಂತ್ರದ ತಪ್ಪು ಎಂದು ಭಾವಿಸುತ್ತಿದ್ದಾರೆ. ಭಾರತ ಸರ್ಕಾರ ಬಾಂಗ್ಲಾದೇಶಕ್ಕೆ ಸುಮಾರು $5 ಬಿಲಿಯನ್ ಸಾಲವನ್ನು ಮಂಜೂರು ಮಾಡಿತು. ಇದನ್ನು ಗಮನಿಸಿ, $5 ಬಿಲಿಯನ್. ಭಾರತೀಯ ರೂಪಾಯಿಗಳಲ್ಲಿ ಇದು ಸುಮಾರು 18,000 ಕೋಟಿಗಳಿಗೂ ಹೆಚ್ಚು. ಅತ್ಯಂತ ಆಶ್ಚರ್ಯಕರ ವಿಷಯ ಏನೆಂದರೆ, ಈ ಸಾಲವನ್ನು ವರ್ಷಕ್ಕೆ ಕೇವಲ 1% ಬಡ್ಡಿಯೊಂದಿಗೆ ಮಾತ್ರ ಕೊಟ್ಟರು. ಅಂದ್ರೆ ಬಡ್ಡಿ ಹೆಸರಿಗೆ ಮಾತ್ರ ಹೆಸರು. ಈ ದಿನಗಳಲ್ಲಿ ವರ್ಲ್ಡ್ ಬ್ಯಾಂಕ್ ಮತ್ತು IMF ರೀತಿಯ ಸಂಸ್ಥೆಗಳು ಕೂಡ ಇಷ್ಟು ಸುಲಭವಾಗಿ ಕೊಡುವುದಿಲ್ಲ. ಆದರೆ ಭಾರತ ಹೃದಯವನ್ನು ಬಿಚ್ಚಿಟ್ಟು ಸಹಾಯ ಮಾಡಿತು. ಷರತ್ತುಗಳು ಕೂಡ ತುಂಬಾ ಸುಲಭವಾಗಿದ್ದವು. ಯಾವ ಭೂಮಿಯನ್ನು ಗಿರವಿ ಇಡಿ ಎಂದು ಹೇಳಿಲ್ಲ, ಯಾವ ಬಂದರು ಬೇಡಿಕೆ ಮಾಡಿಲ್ಲ, ಯಾವ ಸೈನಿಕ ಅಥವಾ ಕಾರ್ಯತಂತ್ರದ ಆಸ್ತಿಗಳನ್ನು ಷರತ್ತಾಗಿ ಇಡಲಿಲ್ಲ. 20 ವರ್ಷಗಳಲ್ಲಿ ನಿಧಾನವಾಗಿ ಹಿಂದಿರುಗಿಸಬಹುದು. ಭಾರತ ಹೀಗೆ ಭಾವಿಸಿತು: ನಮ್ಮ ನಡುವೆ ನಂಬಿಕೆಯ ಸಂಬಂಧವಿದೆ, ಆದ್ದರಿಂದ ಸಮಯಕ್ಕೆ ಹಿಂದಿರುಗಿಸುತ್ತಾರೆ. ಈ ಮೊತ್ತವನ್ನು ಕಂತುಗಳಲ್ಲಿ ಕೊಡಬೇಕೆಂದು ನಿರ್ಧರಿಸಿದರು. ಮೊದಲ ಕಂತನ್ನು 2016ರಲ್ಲಿ ಬಿಡುಗಡೆ ಮಾಡಿದರು, $1 ಬಿಲಿಯನ್. ಎರಡನೇ ಕಂತು 2019ರಲ್ಲಿ $500 ಮಿಲಿಯನ್. ಮೂರನೇ ಕಂತು 2024ರಲ್ಲಿ $500 ಮಿಲಿಯನ್. ಅಂದರೆ 2016ರಿಂದ 2024ರವರೆಗೆ ಭಾರತ ಹಂತ ಹಂತವಾಗಿ ಅರಬ್ಬು ಡಾಲರ್ಗಳನ್ನು ನೀಡಿತು. ಇಲ್ಲಿಯವರೆಗೆ ಕೇಳಿದರೆ ಎಲ್ಲವೂ ಸರಿಯಾಗಿ ನಡೆದಂತೆ ಅನಿಸುತ್ತದೆ. ಆದರೆ ಅಸಲಿಯ ತಿರುವು ಇಲ್ಲಿಂದಲೇ ಶುರುವಾಗುತ್ತದೆ. ಶೇಖ್ ಹಸೀನಾ ಅಧಿಕಾರದಲ್ಲಿದ್ದಷ್ಟು ಕಾಲವೂ ಬಾಂಗ್ಲಾದೇಶ ಸಾಲದ ಮರುಪಾವತಿಯ ಬಗ್ಗೆ ದೊಡ್ಡ ಆಸಕ್ತಿ ತೋರಲಿಲ್ಲ. ಅನೇಕ ವರ್ಷಗಳಲ್ಲಿ ಹಿಂದಿರುಗಿಸಿದ ಮೊತ್ತ ಕೇವಲ $376 ಮಿಲಿಯನ್ ಮಾತ್ರ. ಅಂದ್ರೆ ಸುಮಾರು 348 ಕೋಟಿ ರೂಪಾಯಿಗಳು. ಇಷ್ಟು ದೊಡ್ಡ ಮೊತ್ತದ ಮುಂದೆ ಇದು ಬಹುತೇಕ ಏನೂ ಇಲ್ಲದಂತೆ. ಆನಂತರ ಬಾಂಗ್ಲಾದೇಶದಲ್ಲಿ ಸರ್ಕಾರ ಬದಲಾವಣೆ ಆಯಿತು. ಭಾರತಕ್ಕೆ ಆಶೆಯಿತ್ತು, ಹೊಸ ಸರ್ಕಾರ ಹಳೆಯ ಒಪ್ಪಂದಗಳಿಗೆ ಗೌರವ ನೀಡುತ್ತದೆ ಎಂದು. ಆದರೆ ನಡೆದದ್ದು ಇದಕ್ಕೆ ಸಂಪೂರ್ಣ ವಿರುದ್ಧ. ಭಾರತ ಮೊದಲು ಸೌಮ್ಯವಾಗಿ ಸಂಪರ್ಕಿಸಿತು, ಅಧಿಕೃತ ಪತ್ರಗಳನ್ನು ಕಳುಹಿಸಿತು, ನಂತರ ಇಮೇಲ್ಗಳು ಹೋದವು, ನೆನಪಿಸುವ ಸಂದೇಶಗಳನ್ನು ಕಳುಹಿಸಿದರು. ಕಳೆದ 6 ತಿಂಗಳುಗಳಿಂದ ಭಾರತ ನಿರಂತರವಾಗಿ ಬಾಂಗ್ಲಾದೇಶಕ್ಕೆ ನೆನಪಿಸುತ್ತಿದೆ ಸಾಲದ ಕಂತು ಬಾಕಿ ಇದೆ ಎಂದು. ಆದರೆ ಉತ್ತರವೂ ಬರಲಿಲ್ಲ, ಅಥವಾ ಬಂದರೂ ತಪ್ಪಿಸಿಕೊಳ್ಳುವಂತೆಯೇ ಇದೆ. ಯೂನಸ್ ಸರ್ಕಾರ ಹೇಳುವ ವಾದನೆ ಹೀಗಿದೆ: ಬಾಂಗ್ಲಾದೇಶದ ಆರ್ಥಿಕ ಪರಿಸ್ಥಿತಿ ತುಂಬಾ ದಾರುಣವಾಗಿದೆ, ಸರ್ಕಾರದ ಖಜಾನೆ ಖಾಲಿಯಾಗಿದೆ, ದೇಶವೇ ಆರ್ಥಿಕ ಸಂಕಷ್ಟದೊಂದಿಗೆ ಹೋರಾಡುತ್ತಿದೆ. ಆದ್ದರಿಂದ ಈಗ ಭಾರತಕ್ಕೆ ಹಿಂದಿರುಗಿಸುವುದು ಸಾಧ್ಯವಿಲ್ಲ.
ಆದರೆ ಇಲ್ಲೇ ಮೊತ್ತದ ಕಥೆಯ ಮೇಲೆ ಪ್ರಶ್ನೆಗಳು ಎದ್ದು ನಿಲ್ಲುತ್ತವೆ. ಹಣಗಳು ಇಲ್ಲದಿದ್ದರೆ ಇತ್ತೀಚೆಗೆ ಟರ್ಕಿಯಿಂದ ಕೋಟಿಗಟ್ಟಲೆ ರೂಪಾಯಿಗಳ ಮೌಲ್ಯದ ಅತ್ಯಾಧುನಿಕ ಡ್ರೋನ್ಗಳನ್ನು ಹೇಗೆ ಖರೀದಿಸಿದರು? ದೇಶದ ಪರಿಸ್ಥಿತಿ ಅಷ್ಟು ದಾರುಣವಾಗಿದ್ದರೆ ರಕ್ಷಣೆ ಸಂಬಂಧಿತ ಒಪ್ಪಂದಗಳಿಗೆ ನಿಧಿಗಳು ಎಲ್ಲಿಂದ ಬಂದವು? ಭಾರತ ನೀಡಿದ ಸಾಲ ಅಷ್ಟು ಅನಗತ್ಯವೇ? ಅದನ್ನು ಕೊನೆಯ ಆದ್ಯತೆಯಾಗಿ ಇಡುವುದೇ? ಭಾರತ ಎಂದಿಗೂ ಹೇಳಿಲ್ಲ, ಒಮ್ಮೆಗೆ ಮೊತ್ತದ ಹಣವನ್ನು ಹಿಂದಿರುಗಿಸಿ, ಕಂತುಗಳಲ್ಲಿ ಹಿಂದಿರುಗಿಸಿದರೂ ಸಾಕು. ಆದರೆ ಕನಿಷ್ಠ ನಿಜಾಯಿತಿಯನ್ನು ತೋರಬೇಕು, ಸಂಭಾಷಣೆ ನಡೆಯಬೇಕು, ಉತ್ತರ ಬರಬೇಕು. ಆದರೆ ಇಲ್ಲಿನ ಪರಿಸ್ಥಿತಿ ಹೀಗಿದೆ. ಭಾರತ ನೀಡಿದ ಹಣ ಯಾರಿಗೂ ಉಪಕಾರವೇ ಅಲ್ಲ ಎಂಬಂತೆ. ಈಗ ಭಾರತದ ಸಹನೆ ಮುಗಿದು ಹೋಗುತ್ತಿದೆ. ಅದಕ್ಕಾಗಿ ಕಠಿಣತೆ ತೋರುವುದಕ್ಕೆ ಸಿದ್ಧವಾಗುತ್ತಿದೆ. ವರದಿಗಳ ಪ್ರಕಾರ ಬಾಂಗ್ಲಾದೇಶ ಶೀಘ್ರದಲ್ಲೇ ಪಾವತಿಗಳನ್ನು ಶುರು ಮಾಡದಿದ್ದರೆ ಭಾರತ ಹಲವು ಮಟ್ಟಗಳಲ್ಲಿ ಒತ್ತಡ ತರುತ್ತದೆ. ಮೊದಲು ರಾಜತಾಂತ್ರಿಕ ಮಟ್ಟದಲ್ಲಿ ಪ್ರಭಾವ ಕಾಣಿಸುತ್ತದೆ. ಬಾಂಗ್ಲಾದೇಶವನ್ನು ಕೆಲವು ಮುಖ್ಯವಾದ ಆರ್ಥಿಕ ಮತ್ತು ಕಾರ್ಯತಂತ್ರದ ಆದ್ಯತೆಯ ಪಟ್ಟಿಗಳಿಂದ ತೆಗೆದುಹಾಕಬಹುದು. ತಾಂತ್ರಿಕ ಮತ್ತು ಅಭಿವೃದ್ಧಿ ಸಹಾಯದ ಮೇಲೆ ನಿಲ್ಲಿಸಬಹುದು. ಭಾರತದ ಸಹಾಯದೊಂದಿಗೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಮೂಲಭೂತ ಸೌಕರ್ಯಗಳು ಮತ್ತು ವಿದ್ಯುತ್ ಯೋಜನೆಗಳನ್ನು ನಿಲ್ಲಿಸಬಹುದು. ಮುಂದಿನ ಭಾರತದ ಬಜೆಟ್ನಲ್ಲಿ ಬಾಂಗ್ಲಾದೇಶಕ್ಕಾಗಿ ಮೀಸಲಿಟ್ಟ ಆರ್ಥಿಕ ಸಹಾಯದಲ್ಲಿ ಕಡಿತ ಮಾಡಬಹುದು. ಭವಿಷ್ಯದಲ್ಲಿ ಯಾವ ಹೊಸ ನಿಧಿಗಳು ಅಥವಾ ಸುಲಭ ಸಾಲಗಳ ಮೇಲೆ ಸಂಪೂರ್ಣ ನಿರ್ಬಂಧಗಳನ್ನು ಹೇರಬಹುದು. ಅರ್ಥ ಸ್ಪಷ್ಟವಾಗಿದೆ. ಇನ್ನು ಸ್ನೇಹದ ಹೆಸರಿನಲ್ಲಿ ಉಚಿತ ನಿಧಿಗಳನ್ನು ನೀಡುವುದಿಲ್ಲ. ಇಲ್ಲಿ ಒಂದು ಹೋಲಿಕೆ ಹೆಚ್ಚಾಗಿ ಬರುತ್ತಿದೆ. ಅದು ಚೀನಾದ ಸಾಲ ನೀತಿ. ಚೀನಾ ಸಾಲ ನೀಡುತ್ತದೆ, ಆದರೆ ಬದಲಿಗೆ ಭರವಸೆಗಳನ್ನು ತೆಗೆದುಕೊಳ್ಳುತ್ತದೆ. ಭೂಮಿ, ಬಂದರು, ವಿಮಾನ ನಿಲ್ದಾಣ ಅಥವಾ ದೀರ್ಘಕಾಲದ ಗುತ್ತಿಗೆ. ಹಣ ಹಿಂದಿರುಗಿಸದಿದ್ದರೆ ಆಕ್ರಮಿಸುವುದು ಖಚಿತ. ಶ್ರೀಲಂಕಾದ ಹಂಬನ್ತೋಟ ಬಂದರೆ ಅದಕ್ಕೆ ಅತಿದೊಡ್ಡ ಉದಾಹರಣೆ. ಭಾರತ ಅಂತಹದನ್ನು ಮಾಡಿಲ್ಲ. ಯಾವ ಭರವಸೆಯೂ ಇಲ್ಲದೆ ಹಣ ನೀಡಿತು, ನಂಬಿಕೆಯ ಮೇಲೆ ನೀಡಿತು. ಈಗ ಅದೇ ನಂಬಿಕೆ ಭಾರತಕ್ಕೆ ಸವಾಲಾಗಿ ಮಾರ್ಪಟ್ಟಿದೆ. ಆದರೆ ಈಗಲೂ ಭಾರತ ನಿಶ್ಶಬ್ದವಾಗಿಯೇ ಇರಬೇಕೇ? ಕೇವಲ ಬಾಂಗ್ಲಾದೇಶ ನೆರೆಯ ದೇಶ ಎಂಬ ಕಾರಣಕ್ಕೆ ಭಾರತ ತನ್ನ 14,717 ಕೋಟಿಗಳನ್ನು ಬಿಟ್ಟುಬಿಡಬೇಕೇ? ತೆರಿಗೆ ಪಾವತಿಸುವ ಜನರಿಗೆ ಹೀಗೆ ಹೇಳುವುದು ಸರಿಯೇ? ನಿಮ್ಮ ಹಣ ಇನ್ನು ಹಿಂದಿರುಗುವುದಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಬ್ಯಾಂಕ್ ಸಾಲ ಪಾವತಿಸದಿದ್ದರೆ ಬ್ಯಾಂಕ್ ಏನು ಮಾಡುತ್ತಲೆ? ಮೊದಲು ನೋಟಿಸು ಕಳುಹಿಸುತ್ತದೆ, ನಂತರ ನ್ಯಾಯಾಲಯಕ್ಕೆ ಹೋಗುತ್ತದೆ, ಕೊನೆಗೆ ಆಸ್ತಿಗಳನ್ನು ಜಪ್ತಿ ಮಾಡುತ್ತದೆ. ಆದರೆ ದೇಶಗಳ ನಡುವಿನ ವಿಷಯದಲ್ಲಿ ಏಕೆ ಬೇರೆ ನಿಯಮಗಳಿರಬೇಕು? ಇದು ಕೇವಲ ಹಣಕ್ಕೆ ಸಂಬಂಧಿಸಿದ ವಿಷಯ ಮಾತ್ರವಲ್ಲ. ಇದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಪ್ರತಿಷ್ಠೆಗೆ ಸಂಬಂಧಿಸಿದ್ದು. ಇಂದು ಭಾರತ ಕಠಿಣತೆ ತೋರದಿದ್ದಲೇ ನಾಳೆ ಮತ್ತೊಂದು ದೇಶವೂ ಅದೇ ಮಾಡುತ್ತದೆ. ಅಪ್ಪುಡ ಭಾರತ ಕೇವಲ ನೀಡುವ ದೇಶವಾಗಿ ಉಳಿದು ಹೋಗುತ್ತದೆ. ಯಾರೂ ಭಯಪಡುವುದಿಲ್ಲ, ಯಾರೂ ಗೌರವಿಸುವುದಿಲ್ಲ. ಬಾಂಗ್ಲಾದೇಶವೂ ಅರ್ಥ ಮಾಡಿಕೊಳ್ಳಬೇಕು, ಭಾರತ ಶತ್ರುವಲ್ಲ. ಭಾರತ ಅದೇ ದೇಶ ಷರತ್ತುಗಳಿಲ್ಲದೆ ಸಹಾಯ ಮಾಡಿತು. ಆ ಸಹಾಯದ ಬೆಲೆ ಕೇವಲ ಜವಾಬ್ದಾರಿ ಮಾತ್ರ. ಬಡ್ಡಿ ಕೋರಲಿಲ್ಲ, ದಂಡದ ಬೆದರಿಕೆಗಳಿಲ್ಲ, ಕೇವಲ ಸಮಯಕ್ಕೆ ಪಾವತಿ ಮಾತ್ರ. ಇಂದು ಇದು 14,717 ಕೋಟಿಗಳ ಸಮಸ್ಯೆ. ಆದರೆ ಅಸಲು ವಿಷಯ ನಂಬಿಕೆ, ರಾಜತಾಂತ್ರಿಕತೆ ಮತ್ತು ರಾಷ್ಟ್ರೀಯ ಗೌರವ. ಆದ್ದರಿಂದ ಸ್ನೇಹಿತರೆ, ಇದೇ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ 14,717 ಕೋಟಿ ಸಾಲದ ಬಗ್ಗೆ ಪೂರ್ಣ ವಿಷಯ. ಒಂದು ಕಡೆ ಭಾರತ ತನ್ನ ತೆರಿಗೆ ಪಾವತಿಸುವವರ ಹಣವನ್ನು ಹಿಂದಿರುಗಿಸಿ ಎಂದು ಕೇಳುತ್ತಿದೆ. ಮತ್ತೊಂದು ಕಡೆ ಬಾಂಗ್ಲಾದೇಶದ ಮೌನ ಅನೇಕ ಪ್ರಶ್ನೆಗಳನ್ನು ಎದ್ದು ನಿಲ್ಲಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಈ ವಿಷಯ ರಾಜತಾಂತ್ರಿಕ ಅರಿವಿನೊಂದಿಗೆ ಪರಿಹಾರವಾಗುತ್ತದೆಯೋ ಅಥವಾ ಕಾನೂನು ಕ್ರಮಗಳವರೆಗೆ ಹೋಗುತ್ತದೆಯೋ ಎಂಬುದನ್ನು ನೋಡಬೇಕು. ನಿಮ್ಮ ಅಭಿಪ್ರಾಯ ತುಂಬಾ ಮುಖ್ಯ. ಭಾರತ ಕಠಿಣತೆ ತೋರಬೇಕೇ ಅಥವಾ ರಾಜತಾಂತ್ರಿಕತೆಯೊಂದಿಗೆಯೇ ಕೆಲಸ ಮಾಡಬೇಕೇ? ಕಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಬರೆಯಿರಿ. ನಿಮಗೆ ಇಂತಹ ಪ್ರಸ್ತುತ ವಿಷಯಗಳು, ಅಂತಾರಾಷ್ಟ್ರೀಯ ರಾಜಕೀಯಗಳು, ದೇಶದ ಹಿತ ಮತ್ತು ವಿಶೇಷ ವಿಶ್ಲೇಷಣೆಯ ವಿಡಿಯೋಗಳು ಇಷ್ಟವಾದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ನೊಕ್ಕಿ. ಯಾವ ದೊಡ್ಡ ಸುದ್ದಿಯೂ ನಿಮಗೆ ತಪ್ಪಬಾರದು.